ಮೀಡಿಯಾದ ಈ ಕಚೇರಿ ಉದ್ಘಾಟನೆಯ ಸಮಾರಂಭದಲ್ಲಿ ಕಲ್ಯಾಣ ಕರ್ನಾಟಕ ಪ್ರಗತಿಪರ ಡಿಜಿಟಲ್ ಮೀಡಿಯಾ ಪತ್ರಕರ್ತರ ಕಲ್ಯಾಣ ಸಂಘದ ಅಧ್ಯಕ್ಷರಲ್ಲಿ ಮತ್ತು ವೇದಿಕೆಯ ಮೇಲೆ ಉಪಸ್ಥಿತರಿರುವ ಶಿವಸೇನಾ ಪಕ್ಷದ ಅಧ್ಯಕ್ಷರಾದ ಗುರು ಟೆಂಗಡಿಯವರೇ, ಯುವ ಮೋರ್ಚಾ ಅಧ್ಯಕ್ಷರಾದ ರಾಕೇಶ್ ಜಮಾದಾರ್ ಅವರೇ ಮತ್ತು ರಾಷ್ಟ್ರ ರಕ್ಷಣಾ ಪಡೆಯ ಅಧ್ಯಕ್ಷರಾದ ಮಡಿವಾಳರವರೇ, ರಾಜ್ಕುಮಾರ್ ಕಲಬುರ್ಗಿ ಅವರೇ, ಇನ್ನೋರ್ವ ನೋಡಿ ಅಧ್ಯಕ್ಷರು ಇರಬೇಕಾಗಿತ್ತು. ಈ ಪತ್ರಕರ್ತರ ಕಲ್ಯಾಣ ಸಂಘದ ಅಧ್ಯಕ್ಷರಾದ ಸದ್ದಾಂ ಹುಸೇನ್ ಅವರೇ, ಇಲ್ಲಿ ನಡೆದಂತಹ ಎಲ್ಲ ಈ ಕಲ್ಯಾಣ ಕರ್ನಾಟಕ ಪ್ರಗತಿಪರ ಪತ್ರಕರ್ತರ ಕಲ್ಯಾಣ ಸಂಘದ ಹಿತೈಷಿಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿ. ಕಲಬುರಗಿ ನಗರದಲ್ಲಿ ಬಹಳ ಪ್ರಚಾರ ಹೊಂದಿರುವಂತಹ ಮೀಡಿಯಾ ಅಂದರೆ ಅದು ಸಾಮಾಜಿಕ ಜಾಲತಾಣ ಡಿಜಿಟಲ್ ಮೀಡಿಯಾ. ಕಲಬುರಗಿಯ ಪತ್ರಿಕಾಗೋಷ್ಠಿಯಲ್ಲಿ ನಾವು ಸುದ್ದಿ ಮಾಡಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಅನೇಕ ಮೀಡಿಯಾಗಳಲ್ಲಿ ಅದು ಬರೋದಿಲ್ಲ, ಬಂದರೂ ಕೂಡ ಅದು ನಮಗೆ ಗೊತ್ತಾಗೋದಿಲ್ಲ. ಆದರೆ ನಮ್ಮ ಸುದ್ದಿ ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೆ ತಲುಪಿಸುವ ನಿಟ್ಟಿನಲ್ಲಿ ಅತಿ ವೇಗವಾಗಿ ಕೆಲಸ ಮಾಡೋರು ಯಾರು ಅಂತ ಕೇಳಿದ್ರೆ ಅದು ಡಿಜಿಟಲ್ ಮೀಡಿಯಾ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗ್ತದೆ. ನ್ಯಾಷನಲ್ ಮೀಡಿಯಾಗಳಿದ್ದಾವೆ, ಸ್ಟೇಟ್ ಮೀಡಿಯಾಗಳಿದ್ದಾವೆ. ಅವ್ರ ಎದುರುಗಡೆ ಕೊಟ್ಟಂತಹ ಸುದ್ದಿ ಅದು ಪ್ರಚಾರನೆ ಆಗೋದಿಲ್ಲ. ನಮ್ಗೆ ಎಲ್ಲೋ ಒಂದ್ ಕಡೆ ಬೇಜಾರಾಗುತ್ತೆ. ಆದರೆ ನಿಮ್ಮ ಟಿವಿಗಳನ್ನ, ನಿಮ್ಮ ಚಾನೆಲ್ಗಳನ್ನ ನೋಡಿದಾಗ ಅಲ್ಲಿ ಸುದ್ದಿ ಬರುತ್ತೆ. ಆಗ ನಾವು ಒಂದು ಸುದ್ದಿಗೋಷ್ಠಿ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಯಿತು ಅನ್ನುವಂತಹ ಖುಷಿ, ಹೆಮ್ಮೆ, ಅಭಿಮಾನ ಇನ್ನಷ್ಟು ಹೆಚ್ಚಾಗುತ್ತೆ. ನಾನು ಬಹಳ ಸಲ ಹೇಳ್ತಿದ್ದೆ, ಹೊರಗಡೆ ಬಂದ ಮೇಲೆ ನಾವು ರಸ್ತೆ ಮೇಲೆ ಮತ್ತು ಬಿಸಿಲಲ್ಲಿ ನಿಂತುಕೊಂಡು ಸುದ್ದಿಗೋಷ್ಠಿ ಮಾಡಬೇಕಾದಂತಹ ದಿನಗಳಿತ್ತು. ನಮಗೆ ಬಹಳ ಬೇಜಾರಾಗಿತ್ತು. ಅಲ್ಲಿ ಒಂದು ಅರ್ಧ ಗಂಟೆ ಮಾತಾಡಿ ಬಂದಿರ್ತಿದ್ವಿ, ಮತ್ತೆ ಹೊರಗಡೆ ಬಂದು ಬಿಸಿಲಲ್ಲಿ ನಿಂತ್ಕೊಂಡು ಮತ್ತೊಂದು 10-15 ನಿಮಿಷ ಮಾತಾಡಬೇಕಾದ್ರೆ ಭಾರಿ ಕಷ್ಟ ಆಗ್ತಿತ್ತು. ಅದಕ್ಕೆ ನಾನು ಎಲ್ಲಾದ್ರೂ ಗಿಡಗಳಿದ್ರೆ ಬರೆಯಮ್ಮ ಇಲ್ಲೇ ಕುತ್ಕೊಂಡು ಸುದ್ದಿ ಮಾಡೋಣ ಅಂತ ಹೇಳ್ತಿದ್ವಿ. ಆದರೆ ನೀವೆಲ್ಲರೂ ಸೇರಿ ಒಂದಾಗಿ ಒಗ್ಗಟ್ಟಾಗಿ ಮತ್ತು ಸಿಟಿ ಸೆಂಟ್ರಲ್ ಪ್ಲೇಸ್ ನಲ್ಲಿ ಇಂಥ ಒಂದು ದೊಡ್ಡ ಹಾಲ್ ನಲ್ಲಿ ಈ ಕಲ್ಯಾಣ ಪತ್ರಕರ್ತರ ಸಂಘ ಸ್ಥಾಪನೆ ಮಾಡಿದ್ದು ಬಹಳ ನಮಗೆ ಖುಷಿ ತಂತು. ವೈಯಕ್ತಿಕವಾಗಿ ನಾವೇನಾದ್ರೂ ಸುದ್ದಿ ಕೊಡೋದಾದ್ರೆ ನೇರವಾಗಿ ಮರ್ಯಾದೆಯಿಂದ ಬಂದು ಇಲ್ಲಿ ವೇದಿಕೆ ಮೇಲೆ ಕೂತ್ಕೊಂಡು ನಾವೇನು ಸುದ್ದಿ ಮಾಡಬೇಕಾಗಿದೆ ಅದನ್ನೆಲ್ಲ ನಿಮ್ಮೆಲ್ಲಗಡೆ ಇರಲಿಕ್ಕೆ ಬಹಳ ಒಂದು ಒಳ್ಳೆಯ ವೇದಿಕೆಯನ್ನ ನೀವು ಕಲ್ಪಿಸಿದ್ದೀರಿ. ಇದೇ ರೀತಿ ನಿಮ್ಮ ಒಗ್ಗಟ್ಟು, ನಿಮ್ಮ ಐಕ್ಯತೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಮುಂದುವರಲಿ. ಭ್ರಷ್ಟ ಆಡಳಿತ, ಭ್ರಷ್ಟ ಅಧಿಕಾರಿಗಳ ಬಣ್ಣ ಬಯಲು ಮಾಡುವಂತಹ ಚಾನೆಲ್ಗಳು ಯಾವುದಾದ್ರೂ ಇದ್ರೆ ನೀವು ಡಿಜಿಟಲ್ ಮೀಡಿಯಾ ನಿಮ್ಮಲ್ಲಿ ಕಾಂಪ್ರಮೈಸ್ ಅನ್ನೋದಿಲ್ಲ. ಯಾಕಂದ್ರೆ 30 ಮೀಡಿಯಾಗಳಲ್ಲಿ ಹೇಳಿದಂತಹ ಸುದ್ದಿ ಚಾಚು ತಪ್ಪದೇನೆ ನೀವೆಲ್ಲರೂ ಕೂಡ ಪ್ರಚಾರ ಕೊಡ್ತೀರಿ, ಪ್ರಸಾರ ಮಾಡ್ತೀರಿ. ಆ ಮೂಲಕ ಭ್ರಷ್ಟ ಆಡಳಿತಕ್ಕೆ, ಕಳ್ಳರಿಗೆ, ಕಾಕರಿಗೆ, ಕೋಕರಿಗೆ, ಕೊಲೆಗಡುಕರಿಗೆ ಎಚ್ಚರಿಕೆ ಕೊಡುವಂತಹ ಆಯುಧ ಅದು 4ನೇ ವಿಧಾನಸೌಧದ ಅಲ್ಲಿರುವಂತಹ ಜಾರಿಯಾಗಿರುವಂತಹ ಸಂವಿಧಾನದ 4ನೇ ಅಂಗ ಪತ್ರಿಕಾ ರಂಗ, ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗ. ಅದಕ್ಕೆ ಸಪೋರ್ಟಿವ್ ಆಗಿ ಅವರೆಲ್ಲರಿಗೂ ಕೂಡ ಎಚ್ಚರಿಸುವಂತಹ ಕೆಲಸ ಮಾಡುವಂತ ಅಂಗ ಯಾವುದು ಅಂತ ಕೇಳಿದ್ರೆ ಅದು ಪತ್ರಿಕಾ ರಂಗ. ಯಾರಿಗೂ ಕೂಡ ಎದರದನೆ ನಿರ್ಭಯದಿಂದ, ನಿರ್ಭೀತಿಯಿಂದ ನೀವೆಲ್ಲರೂ ಕೂಡ ಸುದ್ದಿ ಕೊಡ್ತಾ ಇದ್ದೀರಿ. ನಿಮ್ಮ ಈ ಸಂಘ ನಮ್ಮ ಕಲಬುರಗಿ ಅಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕದಲ್ಲಿ ಅತಿ ದೊಡ್ಡದಾಗಿ ಹೆಮ್ಮರವಾಗಿ ಬೆಳೆದಿ ನಿಮ್ಮೆಲ್ಲ ಭಾವನೆಗಳಿಗೆ, ನಿಮ್ಮೆಲ್ಲ ಆಸೆಗಳಿಗೆ ನಾವೆಲ್ಲರೂ ಕೂಡ ಬೆಂಬಲವಾಗಿ ನಿಲ್ತೇವೆ ಅಂತ ಹೇಳ್ತಾ ಇವತ್ತಿನ ಈ ಉದ್ಘಾಟನೆಗೆ ಕರೆಸಿದಂತಹ ನಿಮ್ಮೆಲ್ಲರಿಗೂ ಕೂಡ ಸಂಘದ ಅಧ್ಯಕ್ಷರಿಗೂ, ಎಲ್ಲ ಸದಸ್ಯರಿಗೂ, ಪ್ರತಿನಿಧಿಗಳಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನನ್ನ 4 ಮಾತುಗಳಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.